ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ಎಷ್ಟು ಸೆಕೆ ಇದೆ ಅಲ್ಲ. ಈ ಸೆಕೆಗೆ ಯಾರಾದರೂ ಒಂಚೂರು ಕೋಲ್ಡ್ ಆಗಿ ಏನಾದರೂ ಕೊಟ್ಟರೆ ಎಷ್ಟು ಚೆನ್ನಾಗಿರ್ತದೆ. ಅದಕ್ಕಾಗಿ ಇವತ್ತು ನಾನು ನಿಮಗೆ ಮಲಾಯಿ ಕುಲ್ಫಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಇದನ್ನು ಒಮ್ಮೆ ಟ್ರೈ ಮಾಡಿ. ಈ ಸೆಕೆಗೆ ತುಂಬ ಖುಷಿ ಆಗ್ತದೆ, ಮಕ್ಕಳಿಗೂ ಖುಷಿ ಆಗ್ತದೆ, ದೊಡ್ಡವರಿಗೂ ಕೂಡ. ಮಾಡ್ಲಿಕ್ಕೂ ಕೂಡ ತುಂಬ ಸುಲಭ. ಹಾಗೆ ಇನ್ನೇನು ಮಕ್ಕಳಿಗೆ ರಜಾ ಕೂಡ ಸಿಗ್ತಾ ಇದೆ. ನೀವು ಇದನ್ನು ಆರಾಮಾಗಿ ಮನೆಯಲ್ಲಿ ಮಾಡ್ಕೊಬೋದು. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 3ರಿಂದ 4 ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರನ್ನು ತಗೊಂಡಿದ್ದೇನೆ. ಸಾಧಾರಣವಾಗಿ ಎಲ್ಲರ ಮನೆಯಲ್ಲಿ ಇರ್ತದೆ. ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕಿ ಕಲಸಿಡಿ. ಅಂದರೆ ಗಂಟುಗಳೆಲ್ಲ ಇರಬಾರ್ದು, ಆ ಥರ ಕ್ಲೀನಾಗಿ ಕಲಸಿಟ್ಟಿರಬೇಕು. ನೋಡಿ, ಇಲ್ಲಿ ನಾನು ಕಲಸಿ ಆಗಿದೆ. ಈಗ ಇದನ್ನು ನಾನು ಗ್ರೈಂಡ್ ಮಾಡ್ಕೊಳ್ತೇನೆ. ಅಂದರೆ ಒಂದು ಚಿಕ್ಕ ಮಿಕ್ಸಿ ಜಾರ್ ತಗೊಳ್ಳಿ. ಅದಕ್ಕೆ ನೀವು ಕಲಸಿಟ್ಟ ಕಸ್ಟರ್ಡ್ ಪೌಡರ್ ಹಾಕಿ ಇದನ್ನು ನೀವು ಮಿಕ್ಸಿ ಜಾರಿಗೆ ಹಾಕ್ಬೋದು, ಪುಡಿ ಮತ್ತು ಹಾಲನ್ನು ಒಟ್ಟಿಗೆ. ನಂತರ ಇಲ್ಲಿ ಸ್ವಲ್ಪ ದ್ರಾಕ್ಷಿ ಮತ್ತು ಗೋಡಂಬಿ, ಏನು ಡ್ರೈ ಫ್ರೂಟ್ಸ್ ಇದೆ ಎಲ್ಲವನ್ನು ಇದಕ್ಕೆ ಹಾಕ್ಬೋದು. ನಾನಿಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಹಾಕೊಂಡಿದ್ದೇನೆ. ನಂತರ ಅದನ್ನು ನುಣ್ಣಗೆ ರುಬ್ಕೊಳ್ಬೇಕು. ಒಂದು ಪ್ಯಾನ್ ತಗೊಳ್ಳಿ. ಅದಕ್ಕೆ ಒಂದು ಅರ್ಧ ಲೀಟರಷ್ಟು ಹಾಲನ್ನು ಹಾಕೊಳ್ಳಿ. ಯಾವುದೇ ಹಾಲನ್ನು ಹಾಕೋಬಹುದು, ಗಟ್ಟಿಯಾಗಿರೋದು ಅಥವಾ ನಂದಿನಿ ಯಾವುದಾದ್ರೂ ಹಾಕೊಳ್ಬೋದು. ಹಾಲನ್ನು ನಾನು ಗ್ಯಾಸ್ ಮೇಲೆ ಇಟ್ಕೊಳ್ಳಿಲ್ಲ. ಎಲ್ಲವನ್ನ ಮಿಕ್ಸ್ ಮಾಡಿದ ನಂತರನೇ ನಾವು ಗ್ಯಾಸ್ ಮೇಲೆ ಇಟ್ಕೊಳ್ಳುವ. ಈಗ ಇದಕ್ಕೆ ನಾನು ಒಂದು 4ರಿಂದ 5 ಕಪ್ನಷ್ಟು ಸಕ್ಕರೆ ಹಾಕ್ಕೊಳ್ತಿದ್ದೇನೆ. ಸ್ವೀಟ್ ಜಾಸ್ತಿ ಬೇಕಿದ್ದವರು ಸ್ವೀಟ್ ಹಾಕೋಬಹುದು. ನಾನು ಇಲ್ಲಿ ಸ್ವಲ್ಪ ಕಡಿಮೆನೇ ಸ್ವೀಟ್ ಹಾಕ್ಕೊಂಡಿದ್ದೇನೆ. ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಎಲ್ಲ ಸ್ವಲ್ಪ ಕರಗಲಿ ಅಲ್ಲಿವರೆಗೆ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈಗ ಇದಕ್ಕೆ ನಾನು ರುಬ್ಬಿಟ್ಕೊಂಡ ಕಸ್ಟರ್ಡ್ ಪೌಡರ್ ಮತ್ತು ಡ್ರೈ ಫ್ರೂಟ್ಸ್ ಇದೆಯಲ್ಲ ಅದನ್ನೆಲ್ಲ ಹಾಕ್ತಾ ಇದ್ದೇನೆ. ಫಸ್ಟಿಗೆ ತಣ್ಣಗಿರುವಾಗನೇ ಹಾಕಿ ತಣ್ಣಗಿನ ಹಾಲಿಗೆ ಹಾಕ್ಕೋಬೇಕು. ಇದನ್ನು ಹಾಕಿ ಎಲ್ಲವನ್ನ ಈಗ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಾದರೆ ನೀವು ಇದಕ್ಕೆ ಏಲಕ್ಕಿ ಪುಡಿಯನ್ನು ಕೂಡ ಸೇರಿಸ್ಕೋಬಹುದು. ನಾನೇನು ಸೇರಿಸ್ಕೊಳ್ಳಿಲ್ಲ. ಮಲಾಯಿ ಕುಲ್ಫಿ ಹೇಳಿದ ನಂತರ ಮಲಾಯಲ್ಲೇ ಮಾಡ್ತಾ ಇದ್ದೇನೆ. ಈಗ ನಾನು ಇದನ್ನು ಗ್ಯಾಸ್ ಮೇಲೆ ಇಟ್ಟು ದಪ್ಪ ಮಾಡ್ಕೊಳ್ತಿದ್ದೇನೆ. ಅಂದರೆ ತೆಳ್ಳಗೆ ಆಗಿದೆ ನೋಡಿ, ದಪ್ಪ ಮಾಡ್ಕೋಬೇಕು. ಬೇಗ ದಪ್ಪ ಆಗ್ತದೆ, ಯಾಕಂದರೆ ನಾವು ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಮತ್ತು ಕಸ್ಟರ್ಡ್ ಪೌಡ್ರ್ ಎಲ್ಲ ಹಾಕಿರೋದ್ರಿಂದ ಬೇಗ ಒಂದು 10 ನಿಮಿಷಕ್ಕೆ ಇದು ದಪ್ಪಕ್ಕೆ ಬರ್ತದೆ. ಲೋ ಫ್ಲೇಮಲ್ಲೇ ಇದನ್ನು ದಪ್ಪ ಮಾಡ್ಕೊಳ್ಳಿ. ಅಂದರೆ ಕೈ ಆಡಿಸ್ತಾ ಇರಬೇಕು, ಅಡಿ ಹಿಡಿಬೋದು. ಈಗ ನೋಡಿ, ಸ್ವಲ್ಪ ಒಂದು 10 ನಿಮಿಷ ಆಗಿದೆ. ಯಾವ ರೀತಿ ಬಂದಿದೆ ನೋಡಿ, ಸ್ವಲ್ಪ ದಪ್ಪಕ್ಕೆ ಬರ್ತಾ ಇದೆ. ಕೈ ಆಡಿಸ್ತಾ ಇರಿ, ಇನ್ನೂ ಸ್ವಲ್ಪ ದಪ್ಪ ಬರಲಿ. ನಿಮಗೆ ಗೊತ್ತಾಗ್ತದೆ, ಗಂಟುಗಳೆಲ್ಲ ಆಗಬಾರ್ದು, ಆ ರೀತಿ ಕೈ ಆಡಿಸ್ತಾ ಇರಬೇಕು. ಸೌಟನ್ನು ಹಾಕ್ತಾ ಇರಿ. ಈಗ ಆಗಿದೆ ನೋಡಿ, ಎಷ್ಟು ದಪ್ಪ ಆಗಿದೆ, ಚೆನ್ನಾಗಾಗಿದೆ. ಕುದಿ ಕೂಡ ಬರ್ತಾ ಇದೆ ಒಳ್ಳೆ. ಇದನ್ನು ಬೇಕಾದರೆ ನೀವು ತಣಿಸಿ ಮಿಕ್ಸಿ ಜಾರಿಗೆ ಪುನಃ ಹಾಕ್ಬೋದು. ನಾನೇನು ಹಾಕಲಿಲ್ಲ. ಈಗ ಇದನ್ನು ನಾನು ಒಳ್ಳೆ ಮಾಡಿ ತಣಿಸ್ತೇನೆ. ಅಂದರೆ ನಾವು ಮೋಲ್ಡಿಗೆ ಹಾಕುವಾಗ ಸ್ವಲ್ಪ ತಣಿಬೇಕು. ನೋಡಿ, ಇಷ್ಟು ದಪ್ಪಕ್ಕೆ ಬರಬೇಕು. ನೋಡಿ, ಹೀಗೆ ಇರಬೇಕು ಕನ್ಸಿಸ್ಟೆನ್ಸಿ. ಈಗ ಆಗಿದೆ ನೋಡಿ. ಈಗ ಗ್ಯಾಸನ್ನು ಆಫ್ ಮಾಡಿ ಇದನ್ನು ತಣಿಲಿಕ್ಕೆ ಬಿಡಿ. ಆಗಾಗ ಕೈ ಆಡಿಸ್ತಾ ಇದ್ರೆ ಬೇಗ ತಣಿತದೆ. ನಂತರ ನಾನಿಲ್ಲಿ ಈ ಥರದ ಮೋಲ್ಡನ್ನು ತಗೊಂಡಿದ್ದೇನೆ. ನಿಮ್ಮ ಹತ್ರ ಈ ಥರದ ಮೋಲ್ಡ್ ಇಲ್ಲಾದರೆ ನೀವು ಸ್ಟೀಲ್ ಗ್ಲಾಸ್ ಇದೆ ನೋಡಿ, ಅದರಲ್ಲಿ ಕೂಡ ಹಾಕೋಬಹುದು. ಅದಕ್ಕೆ 1-2 ಕಡ್ಡಿ ಇಟ್ಟರೆ ಸಾಕಾಗ್ತದೆ. ಇಲ್ಲಿ ನನಗೆ ಆರಾಮ ಅಂತ ಅನಿಸಿತ್ತು, ಅದಕ್ಕೆ ಇದರಲ್ಲೇ ಹಾಕ್ತಾ ಇದ್ದೇನೆ ನೋಡಿ. ಮಕ್ಕಳಿಗೆಲ್ಲ ಈ ಥರದ್ರಲ್ಲಿ ಹಾಕ್ಕೊಟ್ರೆ ತುಂಬ ಖುಷಿ ಆಗ್ತದಲ್ಲ. ಅದಕ್ಕಾಗಿ ನೋಡಿ, ನಾನು ಎಲ್ಲದಕ್ಕೆ ಹಾಕ್ಕೊಂಡು ಬರ್ತೇನೆ. ಸೌಟಲ್ಲಿ ಮೆಲ್ಲಗೆ ಹಾಕಿ ಫುಲ್ಲಾಗಿ ಹಾಕ್ಕೊಳ್ಬೇಕು. ನೋಡಿ, ಎಲ್ಲದಕ್ಕೆ ಹಾಕೊಂಡಿದ್ದೇನೆ. ಇದನ್ನು ಒಮ್ಮೆ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗ್ತದೆ. ಈ ಸೆಕೆಗಂತೂ ತುಂಬ ಖುಷಿ ಆಗ್ತದೆ. ಈಗ ಇದಕ್ಕೆ ಮುಚ್ಚಳವನ್ನು ಮುಚ್ಚಿ ನಾನು ಇದನ್ನು ಫ್ರೀಸರಲ್ಲಿ ಇಡ್ತೇನೆ. ಒಂದು 4ರಿಂದ 5 ಗಂಟೆ ಫ್ರೀಸರಲ್ಲಿ ಇಡಿ. ನಂತರ ಇದನ್ನು ತೆಗೆದು ನೋಡುವ. ಈಗ ನಾನು ಫ್ರೀಸರಲ್ಲಿ ಇಟ್ಟಿರ್ತೇನೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಏನು ಮಾಡಬೇಕಂತ ಗೊತ್ತಿದೆ ತಾನೆ? ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಶೇರ್ ಮಾಡಿ. ಹಾಗೆ ಕಮೆಂಟ್ ಹಾಕಲಿಕ್ಕೆ ಮರಿಬೇಡಿ. ನೋಡಿ, ಎಲ್ಲದಕ್ಕೆ ನಾನೀಗ ಮುಚ್ಚಳ ಹಾಕಿ ಇದನ್ನು ಫ್ರೀಸರಲ್ಲಿ ಇಟ್ಟು ಬರ್ತೇನೆ. ರಾತ್ರಿ ಇಡೀ ನಾನು ಫ್ರೀಸರಲ್ಲಿ ಇಟ್ಟಿದ್ದೆ ನೋಡಿ. ಈಗ ತೆಗೆದು ಹೊರಗಿಟ್ಟಿದ್ದೇನೆ. ಆ ಕೂಡಲೇ ಅದು ಓಪನ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ನೀರಲ್ಲಿ ಅಥವಾ ನೀವು ಪೈಪಿಗೆ ಹಿಡಿದ್ರೂ ಸಾಕಾಗ್ತದೆ. ನಂತರ ನೋಡಿ ಎಷ್ಟು ಚೆನ್ನಾಗಿ ಓಪನ್ ಆಗ್ತದೆ ಅಂತ ಹೇಳಿದರೆ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಏನೋ ಒಂಥರ ಖುಷಿ ಆಗ್ತಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮಲಾಯಿ ಕುಲ್ಫಿ ಅಲ್ವಾ? ಇದನ್ನು ನೀವು ಮಕ್ಕಳಿಗೆ ಆರಾಮಾಗಿ ಮಾಡ್ಕೊಡ್ಬೋದು. ಬೇಗ ಕೂಡ ಆಗ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಅನಿಸ್ತದೆ. ಈ ಸೆಕೆಗಂತೂ ತುಂಬ ಖುಷಿ ಆಗ್ತದೆ.
ಯಾರಾದ್ರೂ ತಣ್ಣಗಿದ್ದು ಏನಾದ್ರೂ ಕೊಟ್ರೆ ಸೆಕೆಗೆ ಆರಾಮ್ ಅನಿಸ್ತದೆ ನೋಡಿ. ನಾನೆಲ್ಲವನ್ನ ತೆಗೆದು ಪ್ಲೇಟಲ್ಲಿ ಹಾಕ್ತಾ ಇದ್ದೇನೆ. ನೀವಿಲ್ಲಿ ಮೇಲ್ಗಡೆ ಏನಾದ್ರೂ ಡ್ರೈ ಫ್ರೂಟ್ಸ್ ಅನ್ನ ಕಟ್ ಮಾಡಿ ಹಾಕಿ ಸರ್ವ್ ಮಾಡ್ಕೋಬಹುದು. ನಾನಿಲ್ಲಿ ಪಿಸ್ತಾ ಮತ್ತು ಬಾದಾಮನ್ನ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಹಾಗೆ ನನ್ನ ಚಾನಲ್ ಅನ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹತ್ರದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ. ಆಗ ನಾನು ಮಾಡಿರುವಂತಹ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಸಿಗ್ತದೆ. ಅಂದ್ರೆ ನಾನು ಮಾಡಿದ ವಿಡಿಯೋನ ನೀವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹೇಗಿದೆ, ಚಂದ ಕಾಣ್ತಿದೆ ಅಲ್ಲ ಮಲಾಯಿ ಕುಲ್ಫಿ. ಅದು ನಾನು ಕಸ್ಟರ್ಡ್ ಪೌಡರ್ ಅಲ್ಲಿ ಮ್ಯಾಂಗೋ ಕಸ್ಟರ್ಡ್ ಪೌಡರ್ ಅನ್ನ ಯೂಸ್ ಮಾಡ್ಕೊಂಡಿದ್ದೇನೆ. ಆದ್ರಿಂದ ಯೆಲ್ಲೋ ಕಲರ್ ಬಂದಿದೆ. ಇಲ್ಲಾಂದ್ರೆ ನೀವು ನಾರ್ಮಲ್ ಕಸ್ಟರ್ಡ್ ಪೌಡರ್ ಆದ್ರೆ ವೈಟ್ ಕಲರ್ ಅಲ್ಲಿ ಬರ್ತದೆ. ಕಸ್ಟರ್ಡ್ ಪೌಡರ್ ಸಹ ಬೇರೆ ಬೇರೆ ಫ್ಲೇವರ್ ಅಲ್ಲಿ ಸಿಗ್ತದೆ. ಯಾವ್ದಾದ್ರು ನಿಮ್ಗೆ ಇಷ್ಟ ಇರೋದನ್ನ ತಗೊಂಡ್ ಬಂದು ಈ ರೀತಿ ಮಾಡ್ಕೋಬಹುದು. ಈ ರೆಸಿಪಿಯನ್ನ ನೋಡಿದ್ರಲ್ಲ, ಇನ್ನ ನಿಮ್ಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.